ಸೂರ್ಯಾಸ್ತವಾಗುವ ಸಮಯ. ಇಲ್ಲಿ ಸೂರ್ಯಾಸ್ತವಾಗುತ್ತಿದ್ದಂತೆ ಈ ವ್ಯಕ್ತಿ ಇಲ್ಲಿ ಗೋಚರವಾಗತೊಡಗುತ್ತಾನೆ. ಈ ವ್ಯಕ್ತಿಯಾದರೂ ಯಾರು? ಇಲ್ಲಿ ಈತ ಬಂದು ಮಾಡುತ್ತಿರುವುದಾದರೂ ಏನೋ? ಅದೃಶ್ಯವಾಗಿ ಯಾರ ಕಣ್ಣಿಗೂ ಅಷ್ಟಾಗಿ ಗೋಚರಿಸಿದ ಈ ವ್ಯಕ್ತಿ ಬಂದಂತಹ ತನ್ನ ಅನೇಕ ಸ್ನೇಹಿತರಿಗೆ, ಅಪರಿಚಿತರಿಗೆ ಒಂದು ಸದ್ಗತಿಯನ್ನು ತೋರಿಸಿ ಅವರ ಜೀವನವನ್ನು ಉದ್ಧರಿಸುತ್ತಿದ್ದಾನೆ. ಅಸಲಿಗೆ ಈ ವ್ಯಕ್ತಿ ಯಾವ ಊರಿನವನು, ಇವನು ಬೆಂಗಳೂರಿನಲ್ಲಿ ಇರುವುದಾದರೂ ಎಲ್ಲಿ ಎಂಬುದು ಮಾತ್ರ ಇದುವರೆಗೂ ನಿಗೂಢವಾಗಿದೆ. ಬೆಂಗಳೂರಿನ ಒಂದು ಅಜ್ಞಾತ ಸ್ಥಳವಾಗಿರುವ ಇಲ್ಲಿ ಈ ವ್ಯಕ್ತಿ ವಾಸಿಸುವಂತಹ ಜಾಗ. ಸಿನಿಮಾ ಕ್ಷೇತ್ರದವರು, ಕಾರ್ಪೊರೇಟ್ ವಲಯದಲ್ಲಿ ಇದುವರೆಗೂ ಹೆಸರು ಮಾಡಿರುವಂಥವರೆಲ್ಲರೂ ಸಹ ಈ ವ್ಯಕ್ತಿಯನ್ನು ಭೇಟಿಯಾಗಿ ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿನಿತ್ಯ ಸೂರ್ಯಾಸ್ತವಾಗುವ ಸಮಯದಲ್ಲಿ ಈ ವ್ಯಕ್ತಿ ಅದೊಂದು ಜಾಗದಲ್ಲಿ ಗೋಚರಿಸುತ್ತಾರೆ. ವ್ಯಕ್ತಿಯಲ್ಲಿರುವ ದೈವಶಕ್ತಿಯಾದರೂ ಯಾವುದು? ಈ ವ್ಯಕ್ತಿ ಅದೆಂತಹ ಮಾಂತ್ರಿಕ ಶಕ್ತಿಯನ್ನು ಹೊಂದಿದ್ದಾನೆ ಎಂಬುದು ಮಾತ್ರ ಇದುವರೆಗೂ ಉತ್ತರಿಸಲಾಗದ ಪ್ರಶ್ನೆಯಾಗಿ ಉಳಿದಿದೆ. ಇದೊಂದು ಕ್ಷೇತ್ರದಲ್ಲಿ ಆ ವ್ಯಕ್ತಿ ಪ್ರತಿನಿತ್ಯ ಗೋಚರಿಸುತ್ತಾರೆ. ಕಷ್ಟ ಕಾರ್ಪಣ್ಯಗಳನ್ನು ಈ ವ್ಯಕ್ತಿಗಳ ಬಂದ ಬಳಿಕ ಕ್ಷಣ ಮಾತ್ರದಲ್ಲಿ ನಿವಾರಣೆಯಾಗತೊಡಗುತ್ತೆ. ಇದುವರೆಗೂ ಬೆಂಗಳೂರಿನಲ್ಲಿ ಅತ್ಯಂತ ಪ್ರಭಾವಿ ವ್ಯಕ್ತಿಗಳು ಸಹ ಈ ವ್ಯಕ್ತಿಯ ಭೇಟಿಗಾಗಿ ಕಾತುರದಿಂದ ಕಾಯುತ್ತಿರುತ್ತಾರೆ. ಸೂರ್ಯಾಸ್ತವಾಗುತ್ತಿದ್ದಂತೆ ಧ್ಯಾನಸ್ಥರಾಗುವ ಈ ವ್ಯಕ್ತಿಗಳು ಮತ್ತೆ ಯಾರ ಕಣ್ಣಿಗೂ ಗೋಚರಿಸುವುದಿಲ್ಲ. ಬೆಳಗಿನ ಜಾವ ಸೂರ್ಯೋದಯವಾಗುವವರೆಗೂ ಇವರು ಧ್ಯಾನದಲ್ಲೇ ಮಗ್ನರಾಗಿರುತ್ತಾರೆ. ಪ್ರಸಿದ್ಧ ಜಾಲತಾಣವಾದ A1 ವಾಹಿನಿಯ ಸದಸ್ಯರು ಕಳೆದ 1 ವಾರಗಳಿಂದ ಈ ವ್ಯಕ್ತಿಯ ಭೇಟಿಗಾಗಿ ಕಾತುರದಿಂದ ಕಾಯುತ್ತಿದ್ದಾರೆ. ಈ ವ್ಯಕ್ತಿಯ ಮುಖದರ್ಶನವಾಗುತ್ತಿದ್ದಂತೆ ಸಕಲ ಸಂಕಷ್ಟಗಳು ಪರಿಹಾರವಾಗಿ ವ್ಯಕ್ತಿಯು ಲವಲವಿಕೆಯಿಂದ ಇವರನ್ನು ನೋಡಿ ಮರಳುತ್ತಾರಂತೆ. ಇಂತಹ ಜಾಗತಿಕವಾಗಿ ಬೆಳವಣಿಗೆಯಾದ ಇಂದಿನ ದಿನಗಳಲ್ಲೂ ಇಂತಹ ವ್ಯಕ್ತಿಗಳಿದ್ದಾರೆ ಎಂದರೆ ನಂಬಲು ಅಸಾಧ್ಯ. ಆದರೆ ಇದು ಸತ್ಯ. ಈ ವ್ಯಕ್ತಿಯನ್ನು ಭೇಟಿಯಾಗಿ ತಮ್ಮ ಪರಿಹಾರಗಳನ್ನು ವಹಿಸಿಕೊಂಡಿರುವಂಥ, ತಮ್ಮ ಸಂಕಷ್ಟಗಳನ್ನು ಪರಿಹರಿಸಿಕೊಂಡಿರುವ ಅನೇಕ ವ್ಯಕ್ತಿಗಳು ನಮ್ಮೊಂದಿಗಿದ್ದಾರೆ. ಅವರ ಸಂದರ್ಶನವನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ.